ಆ ದಿನ 26 ನವೆಂಬರ್ 2008. ಇವತ್ತಿನಿಂದ ಸುಮಾರು 17 ವರ್ಷಗಳ ಹಿಂದೆ ಆ ಮುಂಬೈ ನಗರದಲ್ಲಿ ಅದೆಷ್ಟೋ ಅಮಾಯಕ ಜನರ ಹತ್ಯೆಯಾಗಿತ್ತು. ಆ ದಿನ ವಾಣಿಜ್ಯ ನಗರಿ ಮುಂಬೈನ ಕರಾಳ ರಾತ್ರಿ ಅಂತಲೇ ಹೇಳ್ಬೋದು. ಮತ್ತೆ ಏನಾಗಿತ್ತು, ಇದ್ರ ಹಿಂದಿನ ರಹಸ್ಯ ಏನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ, ಬನ್ನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಪಾರ್ಟ್ 3 ವಿಡಿಯೋ ಆಫ್ ಮಹಾರಾಷ್ಟ್ರ ಟೂರ್. ಹಿಂದಿನ ವಿಡಿಯೋದಲ್ಲಿ ಮಹಾರಾಷ್ಟ್ರದ ತ್ರಯಂಬಕೇಶ್ವರನಲ್ಲಿ ಸ್ಟೇ ಆಗಿದ್ದೀವಿ ನಾವು. ಸೊ ಅಲ್ಲಿಂದ ನಮಗೆ ಮುಂಬೈಗೆ ಹೋಗ್ಬೇಕಾಗಿತ್ತು. ಅಲ್ಲಿಂದ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಸೊ ಭಾಳ ಬಿಸಿಲಿತ್ತು, ಅದಕ್ಕೋಸ್ಕರನೇ ನಾವು ಜ್ಯೂಸ್ ಎಲ್ಲ ಕುಡಿದು ಬಸ್ಗೋಸ್ಕರ ಕಾಯ್ತಾ ಇದ್ವಿ. ತ್ರಯಂಬಕೇಶ್ವರಿಂದ ನಾವು ಹೋಗಿರೋ ಟೈಮ್ಗೆ ಡೈರೆಕ್ಟಾಗಿ ಮುಂಬೈಗೆ ಬಸ್ ಇದ್ದಿದ್ದಿಲ್ಲ. ಸೊ ಅದಕ್ಕೋಸ್ಕರನೇ ಅಲ್ಲಿಂದ ನಾಸಿಕ್ ರೋಡ್ಗೆ ಹೋಗಬೇಕಾಗಿತ್ತು. ನಾಸಿಕ್ ರೋಡಿಂದ ಟ್ರೈನ್ ಇತ್ತು ಮುಂಬೈಗೆ. ತ್ರಯಂಬಕೇಶ್ವರಿಂದ ನಾಸಿಕ್ ರೋಡ್ಗೆ ಡೈರೆಕ್ಟಾಗಿ ಬಸ್ ಸಿಕ್ತು. ಇದು ದಾರಿ ಬಂದ್ಬಿಟ್ಟು ನಾಸಿಕ್ ಆದಮೇಲೆ ನಾಸಿಕ್ ರೋಡ್ ಬರುತ್ತೆ. ನಾಸಿಕ್ಕಿಂದ 14 ನಿಮಿಷ ದಾರಿ ನಾಸಿಕ್ ರೋಡ್ಗೆ. ನಾಸಿಕ್ ರೋಡ್ ಬಸ್ ಸ್ಟ್ಯಾಂಡ್ ಪಕ್ಕನೇ ರೈಲ್ವೆ ಸ್ಟೇಷನ್ ಕೂಡ ಇತ್ತು. ಸೊ ಒಳಗಡೆ ಹೋಗಿ ಟಿಕೆಟ್ ತೆಗೆಸ್ಕೊಂಡ್ವಿ. ನಮ್ಮ ಟ್ರೈನ್ ಇನ್ನೂ ಅರ್ಧ ಗಂಟೆ ಲೇಟ್ ಇತ್ತು. ನಾಸಿಕ್ಕಿಂದ ಮುಂಬೈ 4 ಅವರ್ ಜರ್ನಿ ಆಗಿತ್ತು. ನಾವು ಕಾಯೋ ಟ್ರೈನು 12 ಗಂಟೆಗಿತ್ತು. ಅದಕ್ಕೂ ಮುಂಚೆನೇ ಒಂದು ಟ್ರೈನ್ ಬಂತು. ರೇವಾ ಮಧ್ಯಪ್ರದೇಶದಿಂದ ಬಿಟ್ಟು ನಾಸಿಕ್ ರೋಡ್ಗೆ 7:15 ಬರಬೇಕಾಗಿತ್ತು. ಅವತ್ತು 4 ಅವರ್ ಡಿಲೇ ಆದ ಕಾರಣ 11:15 ಬಂತು. ಅದೇ ಟ್ರೈನಿಂದ ಛತ್ರಪತಿ ಶಿವಾಜಿ ಟರ್ಮಿನಲ್ಗೆ 3:15 ಹೋದ್ವಿ ನಾವು. ಸೊ ಫೈನಲಿ ಛತ್ರಪತಿ ಶಿವಾಜಿ ಟರ್ಮಿನಲ್ ಹತ್ರ ಬಂದ್ವಿ. ಇಲ್ಲಿ ಸುಮಾರು 18 ಪ್ಲಾಟ್ಫಾರ್ಮ್ ಇದ್ವು. ಅದರಲ್ಲಿ ನಾವು 16 ನಂಬರ್ ಪ್ಲಾಟ್ಫಾರ್ಮ್ಗೆ ಬಂದು ಇಳಿದ್ವಿ. ಆ್ಯಕ್ಚುಲ್ ಆಗಿ ಮುಂಬೈ ಸ್ಟೇಷನ್ ಒಳಗಡೆಯಿಂದ ನೋಡೋಕೆ ಈ ಥರ ಕಾಣ್ತಾ ಇತ್ತು. ಒಳಗಡೆಯಿಂದ ಮುಂಬೈ ಸ್ಟೇಷನ್ ಈ ಥರ ಕಾಣ್ತಾ ಇದ್ರೆ, ಹೊರಗಡೆಯಿಂದ ಈ ಸ್ಟೇಷನ್ ಈ ಥರ ಕಾಣ್ತಾ ಇತ್ತು. ರೈಲ್ವೆ ಸ್ಟೇಷನ್ ಬೋರ್ಡ್ ಮೇಲೆ ಬರೆದಿತ್ತು, ಸಂಪೂರ್ಣವಾಗಿ ರೈಲ್ಗಳು ವಿದ್ಯುತ್ತಿಂದ ಚಲಿಸ್ತಾ 100 ವರ್ಷಗಳು ಕಂಪ್ಲೀಟ್ ಮಾಡಿದ್ವಿ ಅಂತ ಬರೆದಿತ್ತು. ಅದ್ರ ಪಕ್ಕನೇ ರೈಲ್ವೆ ಸ್ಟೇಷನ್ ಪ್ರಾಚೀನ ಕಟ್ಟಡ ಅದೇ ಥರ ಇತ್ತು. ಗಮನ ಸೆಳೆಯೋ ಥರನೇ ಇತ್ತು ಈ ಕಟ್ಟಡ. ಛತ್ರಪತಿ ಶಿವಾಜಿ ಟರ್ಮಿನಲ್ ಸ್ಟೇಷನ್ ಹೊರಗಡೆ ಲೋಕಲ್ ಬಸ್ ಸಿಗ್ತಾ ಇದ್ವು. ಆ ಲೋಕಲ್ ಬಸ್ ಸೀದಾ ಇಂಡಿಯಾ ಗೇಟ್ಗೆ ಹೋಗ್ತಾ ಇತ್ತು. ಛತ್ರಪತಿ ಶಿವಾಜಿ ಟರ್ಮಿನಲ್ಲಿಂದ ಇಂಡಿಯಾ ಗೇಟ್ಗೆ ಬರೀ 12 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು ಒಬ್ಬರಿಗೆ. ಮತ್ತು ನೀವು ಇಲ್ಲೇನು ಮುಂದೆ ನೋಡ್ತಾ ಇದ್ರಲ್ಲ ಕಾರು, ಹಳದಿ ಮತ್ತು ಕಪ್ಪು ಕಲರು, ಇವು ಕಾರ್ಸ್ ಬಂದ್ಬಿಟ್ಟು ಇಲ್ಲಿ ಲೋಕಲ್ ಮುಂಬೈ ಟ್ಯಾಕ್ಸೀಸ್ ಅಂತಲೇ ಫೇಮಸ್ ಆಗಿದೆ. ಬಸ್ನ ಸುಮಾರು 20 ನಿಮಿಷ ಪ್ರಯಾಣದ ನಂತರ ನಾವು ಪ್ರಸಿದ್ಧವಾದ ತಾಜ್ ಹೋಟೆಲ್ ಹತ್ರ ಇದ್ವಿ. ಇದು ಮುಂಬೈನ ಶಾನ್ ಅಂತಲೇ ಕರೀತಾರೆ ಇದಕ್ಕೆ. ಮುಂಬೈನಲ್ಲಿರುವ ಈ ತಾಜ್ ಹೋಟೆಲ್ ಪಕ್ಕ ತಾಜ್ ಟವರ್ ಕೂಡ ಇತ್ತು. ಇವೆರಡೂ ಸೇರಿಸಿದ್ರೆ ಇದರಲ್ಲಿ ಸರಿಸುಮಾರು 550ರಿಂದ 600 ರೂಮ್ಸ್ಗಳನ್ನು ಕಾಣ್ತೀವಿ. ಮತ್ತು 40ರಿಂದ 50 ಫಂಕ್ಷನ್ಸ್ ಹಾಲ್ಗಳನ್ನು ಕಾಣ್ತೀವಿ ನಾವು ಇದರಲ್ಲಿ. ಮತ್ತು ಇದ್ರ ಪಕ್ಕನೇ ವಿಶಾಲವಾದ ಸಮುದ್ರ ಕೂಡ ಇದೆ. ಈ ಸಮುದ್ರವನ್ನು ನಾವು ಅರಬ್ಬಿ ಸಮುದ್ರ ಅಂತಲೂ ಕರಿತೀವಿ. ಈ ಸಮುದ್ರದ ಮುಖಾಂತರನೇ ಅದೆಷ್ಟೋ ಪದಾರ್ಥಗಳು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಆಗುತ್ತೆ ಇಂಡಿಯಾಕ್ಕೆ. ಮತ್ತು ಈ ಸಮುದ್ರದಿಂದನೇ ಮುಂಬೈಗೆ ಸಮುದ್ರ ನಗರಿ ಅಂತಲೂ ಹೆಸರು ಬಂದಿದೆ. ಭಾರತದಲ್ಲಿ ನಾವು ಟೋಟಲ್ ಆಗಿ 2 ಇಂಡಿಯಾ ಗೇಟ್ನ ಕಾಣ್ತೀವಿ. ಅದರಲ್ಲಿ ಒಂದಿರೋದು ಇದೇ ಮುಂಬೈ ನಗರದಲ್ಲಿ, ಇನ್ನೊಂದು ನಮ್ಮ ಭಾರತದ ರಾಜಧಾನಿ ದೆಹಲಿನಲ್ಲಿದೆ. ನವೆಂಬರ್ 2008 ಇದೊಂದು ದಿನ ಭಾರತ ಎಂದಿಗೂ ಮರೆಯದ ದಿನ. ಅದು ಯಾಕಪ್ಪ ಅಂತಂದು ಹೇಳಿದ್ರೆ, ಮುಂಬೈನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಆ ದಿನ. ಯಾಕಪ್ಪ ಅಂತಂದು ಹೇಳಿದ್ರೆ, ಅವತ್ತು ಮುಂಬೈನ ಪ್ರಸಿದ್ಧ ಹೋಟೆಲ್ ಆದ ತಾಜ್ ಹೋಟೆಲ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು. ಎಂದಿನಂತೆ ಮುಂಬೈ ಅವತ್ತು ಕೂಡ ತನ್ನ ದಿನನಿತ್ಯದ ಕಾರ್ಯಗಳಲ್ಲಿ ಬ್ಯುಸಿ ಇತ್ತು. ಮತ್ತು ತಾಜ್ ಹೋಟೆಲ್ಗೆ ಪ್ರತಿದಿನ ಬರೋಂಗೆ ಗೆಸ್ಟ್ ಊಟಕ್ಕೆ ಅಂತ, ನೈಟ್ ಡಿನ್ನರ್ಗೆ ಅಂತ ಬಂದಿದ್ದು. ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಆಗ್ತಿದ್ವು. ಆಗ ಸಮುದ್ರದಿಂದ ಚಿಕ್ಕ ಚಿಕ್ಕ ಬೋಟ್ಗಳು ಗೇಟ್ ವೇ ಆಫ್ ಇಂಡಿಯಾದ ಮುಖಾಂತರ ಮುಂಬೈಗೆ ಎಂಟ್ರಿ ಕೊಟ್ಟವು. ಅದರಲ್ಲಿ ಸರಿಸುಮಾರು 10 ಜನ ಪಾಕಿಸ್ತಾನಿ ಟೆರರಿಸ್ಟ್ಗಳು ಇದ್ರು. ಅವರ ಗುರಿ ಏನಪ್ಪಾ ಅಂತಂದು ಹೇಳಿದ್ರೆ, ಮುಂಬೈಯನ್ನು ರಕ್ತಪಾತ ಮಾಡೋದಾಗಿತ್ತು. ಅವ್ರ ದಡಕ್ಕೆ ಬಂದವರೇ ಬೋಟ್ನಲ್ಲಿದ್ದ ಗ್ರೆನೇಡ್ಸು ಮತ್ತು AK-47 ಗನ್ ತಗೊಂಡು ಮೊದಲು ದಾಳಿ ಮಾಡಿದ್ದು ಮುಂಬೈನ ಪ್ರಸಿದ್ಧವಾದ ರೈಲ್ವೆ ಸ್ಟೇಷನ್ CST ರೈಲ್ವೆ ಸ್ಟೇಷನ್ಗೆ, ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ ಮುಂದಿರೋ ಎಷ್ಟೋ ಜನರ ಮೇಲೆ ಫೈರಿಂಗ್ಸ್ ಮಾಡ್ತಾರೆ ಮತ್ತು ಗ್ರೆನೇಡ್ಸ್ ಹಾಕ್ತಾರೆ. ಆ
10 ಜನ ಟೆರರಿಸ್ಟ್ಗಳಲ್ಲೇ ಉಳಿದ 4 ಜನ ಟೆರರಿಸ್ಟ್ಗಳು ಮುಂಬೈನ ತಾಜ್ ಹೋಟೆಲ್ ಹತ್ರ ಹೋಗಿದ್ರು ಮತ್ತು ದಾಳಿಗೆ ಸಂಚು ನಡೆಸ್ತಾ ಇದ್ರು. ಆ ಹೋಟೆಲ್ನಲ್ಲಿ ಎಷ್ಟೋ ಜನ ಫಂಕ್ಷನ್ಸ್ ಮಾಡ್ತಿದ್ರು ಮತ್ತು ಎಷ್ಟೋ ಜನ ರಾತ್ರಿ ಊಟಕ್ಕೆ ಅಂತ ಅಲ್ಲೇ ಬಂದಿದ್ರು. ಆವಾಗಲೇ ಆ ಹೋಟೆಲ್ನಲ್ಲಿ ಗನ್ ಸೌಂಡ್ ಮತ್ತು ಬಾಂಬ್ ಸೌಂಡ್ ಆಗುತ್ತೆ. ಆಗ ಜನ ಎಲ್ಲರೂ ಓಡೋಕ್ಕೆ ಶುರು ಮಾಡ್ತಾರೆ. ಆವಾಗಲೇ ಎಷ್ಟೋ ಜನ ರೂಮ್ ಹಿಂದೆ ಮತ್ತು ಟೇಬಲ್ ಕೆಳಗಡೆ ಬಚ್ಚಿಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಸಮಯದ ಫೈರಿಂಗ್ ನಂತರ ತಾಜ್ ಹೋಟೆಲ್ ಗತಿ ಈ ಥರ ಆಗಿತ್ತು. ಹೊರಗಿನ ಜನ ಏನಾಯಿತು ಅನ್ನೋದ್ರಲ್ಲೇ ತಾಜ್ ಹೋಟೆಲ್ಗೆ ಮೇಲ್ಗಡೆ ಬೆಂಕಿ ಕಾಣಿಸ್ಕೊತಾ ಇತ್ತು ಮತ್ತು ಹೊಗೆ ಕಾಣಿಸ್ಕೊತಾ ಇತ್ತು. ತಾಜ್ ಹೋಟೆಲ್ನಲ್ಲಿ ವೇಟರ್ಸು ಮತ್ತು ಶೆಫ್ಸು ಆ ಸಮಯದಲ್ಲಿ ಸೀಕ್ರೆಟ್ ಜಾಗದ ಮುಖಾಂತರ ಎಷ್ಟೋ ಜನರನ್ನು ಹೊರಗಡೆ ಕರ್ಕೊಂಡು ಹೋಗಿದ್ರು ಮತ್ತು ಇದರಲ್ಲಿ ಎಷ್ಟೋ ಜನರ ಪ್ರಾಣ ಉಳಿದಿತ್ತು. ಇದಾದಮೇಲೆ ಸ್ವಲ್ಪ ಹೊತ್ತಿನ ನಂತರ NSG ಕಮಾಂಡೋಗಳ ಎಂಟ್ರಿ ಆಗುತ್ತೆ ಅಲ್ಲಿ. ಅಷ್ಟನ್ನೋದ್ರಲ್ಲೇ ಈ ನ್ಯೂಸು TV ಚಾನಲ್ಸಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಪೂರ್ತಿ ದೇಶದ ಕಣ್ಣು ತಾಜ್ ಹೋಟೆಲ್ ಟೆರರಿಸ್ಟ್ ಅಟ್ಯಾಕ್ ಮೇಲೆ ಇರುತ್ತೆ. ತಾಜ್ ಹೋಟೆಲ್ನಲ್ಲಿ ಟೆರರಿಸ್ಟ್ಗಳು ಎಲ್ಲ ಮೂಲೆಗಳಲ್ಲಿ ಅಡ್ಕೊಂಡಿರ್ತಾರೆ ಮತ್ತು ಗ್ರ್ಯಾಂಡ್ ಸೌಂಡು ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ NSG ಕಮಾಂಡೋಗಳು ಒಳಗಡೆ ಎಂಟ್ರಿ ಕೊಡ್ತಾರೆ ಮತ್ತು ಟೆರರಿಸ್ಟ್ಗಳ ಮೇಲೆ ಮೂಲೆ ನುಗ್ಗಿ ಅವ್ರ ಮೇಲೆ ಆಕ್ರಮಣ ಮಾಡ್ತಾರೆ. 60 ಗಂಟೆಗಳ ಕಾಲ ಆಪರೇಷನ್ ನಡೆದ ನಂತರ ಫೈನಲಿ 29 ನವೆಂಬರ್ 2008ರಲ್ಲಿ ಮುಂಬೈನಲ್ಲಿರೋ ತಾಜ್ ಹೋಟೆಲ್ನನ್ನು ಟೆರರಿಸ್ಟಿಂದ ಮುಕ್ತಿ ಮಾಡ್ತಾರೆ ಮತ್ತು ಸುಮಾರು 166 ಜನ ಅಮಾಯಕರ ಪ್ರಾಣ ಕೂಡ ಹೋಗುತ್ತೆ ಮತ್ತು ಎಷ್ಟೋ ಜನರ ಗಾಯ ಕೂಡ ಆಗಿರ್ತಾರೆ. ಈ ಅಟ್ಯಾಕ್ನ ನಂತರ ಇಂದಿಗೂ ನೆನಪಿನಲ್ಲಿ ಇಟ್ಕೊಳ್ಳೋಂಥ ಹೀರೋಗಳು ಯಾರಪ್ಪ ಅಂತಂದು ಹೇಳಿದ್ರೆ, ಒಂದು ತಾಜ್ ಹೋಟೆಲ್ ಒಳಗಡೆ ಎತ್ಕೊಂಡು ಜನರನ್ನು ರಕ್ಷಣೆ ಮಾಡಿದ ಶೆಫ್ಸ್ ಮತ್ತು ವೇಟರ್ಸ್ಗಳು ಮತ್ತು ನಿಮ್ಮೆಲ್ಲರ ಮೆಚ್ಚಿನ NSG ಕಮಾಂಡೋಗಳು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ NSG ಕಮಾಂಡೋಸ್ ಅಂತ ಬರೀರಿ. ತಾಜ್ ಹೋಟೆಲ್ ಪಕ್ಕನೇ ಇಂಡಿಯಾ ಗೇಟ್ ಇತ್ತು. ಸೊ ಅದರಲ್ಲಿ ಒಳಗಡೆ ಹೋಗ್ಬೇಕಪ್ಪ ಅಂತಂದು ಹೇಳಿದ್ರೆ ಸ್ವಲ್ಪ ಸೆಕ್ಯೂರಿಟಿ ಚೆಕಿಂಗ್ಸ್ ಎಲ್ಲ ಇತ್ತು. ಅದೆಲ್ಲ ಮಾಡಿಕೊಂಡು ಒಳಗಡೆ ಬಂದ್ವಿ. ಈ ಇಂಡಿಯಾ ಗೇಟ್ ವಿಶೇಷತೆ ಏನಪ್ಪ ಅಂತಂದು ಹೇಳಿದ್ರೆ 1911ರಲ್ಲಿ ಕಿಂಗ್ ಜಾರ್ಜ್ V ಮತ್ತು ಕ್ವೀನ್ ಮೇರಿ ಅವರು ಭಾರತಕ್ಕೆ ಬರಬೇಕಾದ್ರೆ ಅವ್ರನ್ನ ಸ್ವಾಗತ ಮಾಡಬೇಕಂತ ಕಟ್ಟಿಸಿದ ಒಂದು ಕಟ್ಟಡ ಇದು. ಇಂಡಿಯಾ ಗೇಟ್ ಪಕ್ಕದಲ್ಲೇ ತಾಜ್ ಹೋಟೆಲ್ ಇತ್ತು ಮತ್ತು ತಾಜ್ ಟವರ್ ಕೂಡ ಇತ್ತು. ಇಂಡಿಯಾ ಗೇಟ್ ಮುಂದ್ಗಡೆ ಶಿವಾಜಿ ಮಹಾರಾಜ್ ಅವರ ಪ್ರತಿಮೆ ಕೂಡ ನಿರ್ಮಾಣ ಮಾಡಿದರು. ಇದೆಲ್ಲ ನೋಡೋದ್ರಲ್ಲೇ ಸಾಯಂಕಾಲ 6 ಗಂಟೆ ಆಗಿತ್ತು. ಅಷ್ಟೊತ್ತನ್ನೋದ್ರಲ್ಲೇ ತಾಜ್ ಹೋಟೆಲ್ಗೆ ಲೈಟ್ಸ್ ಎಲ್ಲ ಆನ್ ಆಗಿದ್ವು. ಸೊ ಲೈಟ್ಸ್ ಆನ್ ಆದಾಗ ತಾಜ್ ಹೋಟೆಲ್ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೈ ಫ್ರಮ್ ಮುಂಬೈ.